ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏರ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಏರ್ಪೋರ್ಟ್ಸ್ ಎವ್ರಿ ಡೇ ಇವತ್ತೇನಾಗಿದೆ, ಎಲ್ಲರದ್ದು ಒಂದು ದಿನಚರಿಯಲ್ಲಿ ಅದು ಒಂದು ಭಾಗ ಆಗಿದೆ. ಹೇಗೆ ನಾವು ಫೋನ್ ಚಾರ್ಜ್ ಹಾಕ್ತೀವಿ, ಏರ್ಪೋರ್ಟ್ಸ್ ಕೂಡ ಚಾರ್ಜ್ ಹಾಕೋದು ರೂಢಿಯಾಗ್ಬಿಟ್ಟಿದೆ. ಓಕೆ, ಅಮಂಗ್ 60% ಆಫ್ ದಿ ಪಾಪ್ಯುಲೇಷನ್ ಅಂತಂದರೆ ಈಗ 100 ಜನ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ 60% ಆಫ್ ದಿ ಯಂಗ್ ಜನ್ರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ, ಹೆಡ್ಫೋನ್ಸ್ನ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಇದರಿಂದ ನಿಮಗೆಲ್ಲ ಗೊತ್ತಿರೋಂಗೆ ಕೇಳಿರ್ತೀರ, ಇದರಿಂದ ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಬಟ್ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಬೆಟರ್ ಅಂದ್ಕೊಳ್ತೀನಿ. ಫಸ್ಟ್ ನಮ್ಮ ಕಿವಿ ಕೆಲಸ ಏನಂತಂದರೆ ಬರೀ ಕೇಳೋದಷ್ಟೇ ನಮ್ಮ ಕಿವಿ ಕೆಲಸ ಅಲ್ಲ. ನನ್ನ ದೇಹ ಬ್ಯಾಲೆನ್ಸ್ಡ್ ಆಗಿದೆ, ತಲೆ ಸುತ್ತಾ ಇಲ್ಲ ಅಂತಂದರೆ ಅದಕ್ಕೆ ಮೇನ್ ಕಾರಣನೇ ಕಿವಿಯಾಗಿದೆ. ಓಕೆ, ನನ್ನ ಬಾಡಿ ಬ್ಯಾಲೆನ್ಸ್ ಮಾಡೋದೇ ಕಿವಿ. ಸೊ ಈಗ ಕಂಟಿನ್ಯೂಸ್ ಆಗಿ ಕಿವಿಯಲ್ಲಿ ಹೆಡ್ಫೋನ್ಸ್ ಹಾಕೊಳ್ಳೋದಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಹೈ ವ್ಯಾಲ್ಯೂಮ್ ಕಿವಿ ಕೊಡ್ತಾ ಇದ್ರೆ ಏನಾಗುತ್ತೆ, ಕಿವಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕಿವಿಗೆ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕಿವಿಯಲ್ಲಿರುವಂಥ ಮೈನ್ಯೂಟ್ ಸೆಲ್ಸು ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಏನಾಗುತ್ತೆ ಅಂತಂದರೆ ಕಿವಿಗೆ ಇನ್ಫೆಕ್ಷನ್ ರಿಕರೆಂಟ್ ಪದೇ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಒಂದು ಫೈನ್ ಡೇ ಕಿವಿ ಕೇಳಿಸುವಂಥ ಕೆಪಾಸಿಟಿ ಕಂಪ್ಲೀಟಾಗಿ ಕಡಿಮೆ ಮಾಡ್ಕೊಳ್ಳುತ್ತೆ. ಅಂತಂದರೆ ಕೇಳಿಸೋದು, ಕಿರ್ಚಾಡಬೇಕಾಗುತ್ತೆ ಆ ವ್ಯಕ್ತಿನ ಮಾತಾಡ್ಸೋಕ್ಕೆ. ಈಗ ಕಿವಿ ಕಳ್ಕೊಂಡಂಥ ವ್ಯಕ್ತಿನ ಮಾತಾಡಿಸ್ಬೇಕಾದ್ರೆ ಹೇಗೆ ಕಿರ್ಚಾಡ್ತಾರಲ್ಲ ಅಷ್ಟು ಲೆವೆಲಲ್ಲಿ ನಿಮ್ಮ ಕಿವಿಗೆ ಸೌಂಡ್ ಬೇಕಾಗುತ್ತೆ. ಸೊ ಕೇಳಿಸ್ಕೊಳ್ಳೋಕ್ಕೆ. ಸೊ ಇದೆಲ್ಲ ಎದಕ್ಕಾಗುತ್ತೆ, ಕಂಟಿನ್ಯೂಸ್ ಆಗಿ ಹೆಡ್ಫೋನ್ಸ್ನ ಯೂಸ್ ಮಾಡೋದ್ರಿಂದ. ಹಾಗಾದರೆ ಮ್ಯಾಮ್ ಯೂಸ್ ಮಾಡಲೇಬಾರ್ದಾ? ಇಲ್ಲ, ಯೂಸ್ ಮಾಡ್ಬೋದು, ಆದರೆ ಮೋರ್ ದೆನ್ 60 minutes ಯೂಸ್ ಮಾಡಬಾರ್ದು. 1 ಗಂಟೆಗಳನ್ನು ಮೀರಿ ಹೆಡ್ಫೋನ್ಸ್ನ ಯೂಸ್ ಮಾಡಬಾರ್ದು. 60% ಆಫ್ ವ್ಯಾಲ್ಯೂಮ್ ಬಿಟ್ಟು ಹೆಡ್ಫೋನ್ಸ್ನ ಯೂಸ್ ಮಾಡಬಾರ್ದು. ಅಂದರೆ 60% ಅಷ್ಟೇ ವ್ಯಾಲ್ಯೂಮ್ ಇರಬೇಕು. 60 ನಿಮಿಷಗಳಿಗಿಂತ ಕಡಿಮೆ ಹೆಡ್ಫೋನ್ಸ್ ಕಿವಿಯಲ್ಲಿರಬೇಕು. ಈಗ ನಾನು 2 ಅವರ್ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ 2 ಅವರು 90% ವ್ಯಾಲ್ಯೂಮ್ ಇಟ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದರೆ ಇದನ್ನು ನಾನು 1 ವರ್ಷ ಪೂರ್ತಿ ಮಾಡ್ತೀನಿ ಅಂತ ಇಟ್ಕೊಳ್ರಿ. 1 ದಿನನೂ ಗ್ಯಾಪ್ ಮಾಡಲೆ 1 ವರ್ಷ ವಾಕಿಂಗ್ ಮಾಡಬೇಕಾದ್ರೆ 1 ವರ್ಷ ಪೂರ್ತಿ ಹೆಡ್ಫೋನ್ಸ್ ನಾನು ಕಿವಿಯಲ್ಲಿ ಹಾಕ್ಕೊಂಡೇ ಮಾಡ್ತೀನಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಕಿವಿ ಪರಿಸ್ಥಿತಿ ಏನಾಗಬೇಡ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ 2 ಅವರ್ ನಾನು ಪ್ರತಿದಿನ ಜರ್ನಿ ಮಾಡ್ತೀನಿ, 2 ಅವರ್ ಬರ್ತಾ 2 ಅವರ್ ಅಂತಂದರೆ ಕಿವಿಯಲ್ಲಿ ಹೈ ವ್ಯಾಲ್ಯೂಮ್ ಇಟ್ಕೊಂಡು ನೀವು ಹಾಡು ಕೇಳ್ಕೊತಾ ಹೋಗ್ತಾ ಇದ್ದೀರಾ ಅಥವಾ ಏನೋ ಫಿಲಮ್ ನೋಡ್ಕೊತಾ ಹೋಗ್ತಾ ಇದ್ದೀರಾ ಅಂತಂದರೆ ಕಿವಿ ಪರಿಸ್ಥಿತಿ ಏನಾಗಬೇಡ. 1 ದಿನ ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್, ತಿಂಗಳಲ್ಲಿ 1 ದಿನ, ವರ್ಷದಲ್ಲಿ 1 ದಿನ ಅಥವಾ ವಾರದಲ್ಲಿ 1 ಅವರ್ ಅಂತಂದರೆ ಏನೂ ತೊಂದರೆ ಇಲ್ಲ, ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು. ಆದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ, ಪ್ರತಿದಿನವೂ ನಾನು ಹೆಡ್ಫೋನ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ ಆಗಿದೆ. ಸೊ ಏನು ಮಾಡಬೇಕು ಅಂತಂತಂದರೆ ಸಿಂಪಲ್, ಈ ಥರ ಹೆಡ್ಫೋನ್ಸ್ನ ಯೂಸ್ ಮಾಡೋದು ಬಿಡಿ. ಆವಾಗ ವೈಯರ್ ಹೆಡ್ಫೋನ್ಸ್ ಬರ್ತಾ ಇದ್ವು, ಅಂದರೆ ಫೋನಿಗೆ ಕನೆಕ್ಟ್ ಮಾಡುವಂಥ ಹೆಡ್ಫೋನ್ಸ್ ಯೂಸ್ ಮಾಡಿದ್ರೆ ಅನ್ನೆಸೆಸರಿ ರೇಡಿಯೇಷನ್ ನಿಮ್ಮ ಬಾಡಿ ಎಕ್ಸ್ಪೋಸ್ ಆಗಲ್ಲ, ಅನ್ನೆಸೆಸರಿ ಬಾಡಿಗೆ ರೇಡಿಯೇಷನ್ಸ್ ಬರಲ್ಲ. ಸೊ ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್, ವ್ಯಾಲ್ಯೂಮ್ ಯಾವತ್ತಿದ್ರೂ 60% ಮ್ಯಾಕ್ಸಿಮಮ್. ಓಕೆ, ಅದು ವಾರ್ನಿಂಗ್ ಕೊಡುತ್ತಿರುತ್ತೆ ನೀವೇನಾದರೂ ಹೈ ಬಟನ್ ಒತ್ತಾ ಇದ್ದರೆ. ಸೊ ಅದನ್ನು ಓಕೆ ಕೊಡಲೇಬಾರ್ದು. ಓಕೆ, ಅಷ್ಟೇ 50 to 60 ಅಷ್ಟೇ ಹೈಯೆಸ್ಟ್ ವ್ಯಾಲ್ಯೂಮ್ ಇಟ್ಕೊಳ್ಬೇಕು. ಅದ್ರ ಜೊತೆ ಪ್ರತಿದಿನ ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಆ್ಯಕ್ಚುಲಿ 60 minutes ಅಂತ ಸ್ಟಡಿ ಹೇಳುತ್ತೆ. ಬಟ್ ನಾನು ನಿಮಗೆ 40 minutes 30 to 40 minutes ಅಷ್ಟೇ ಯೂಸ್ ಮಾಡಿ. ಒಂದು 4 ರಿಂದ 5 ಸಾಂಗು ಅಷ್ಟೇ. ಅದು ಮೀರಿ ನೀವೇನಾದರೂ ಕೇಳ್ತೀನಿ ಅಂತಂದ್ರೆ ದಯವಿಟ್ಟು ಸ್ಪೀಕರ್ ಹಾಕ್ಕೊಂಡು ಕೇಳಿ, ಆದರೆ ಕಿವಿಯಲ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಡಿ. ಓಕೆ, ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಹೆಡ್ಫೋನ್ಸ್ನ ಇನ್ನೊಬ್ರಿಗೆ ಕೊಡೋಕ್ಕೆ ಹೋಗಬೇಡಿ ಅಥವಾ ಇನ್ನೊಬ್ರದ್ದು ನೀವು ತೊಗೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಕಿವಿಯಲ್ಲಿರೋ ಇನ್ಫೆಕ್ಷನ್ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಆ ವ್ಯಕ್ತಿ ಕಿವಿ ಇನ್ಫೆಕ್ಷನ್ ಇದ್ದರೆ ಅದು ನಿಮಗೆ ಬರ್ಬೋದು. ಅಗೇನ್ ಬ್ಯಾಕ್ಟೀರಿಯಲ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಬ್ಯಾಡ್ ಹ್ಯಾಬಿಟ್. ಆ್ಯಂಡ್ 1 ವಾರದಲ್ಲಿ 1 ಸಲ ಆದರೂ ನಿಮ್ಮ ಇಯರ್ ಫೋನ್ನಲ್ಲಿರುವಂಥ ಅದೇನು ಈ ಭಾಗನ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಆಮೇಲೆ ಕಿವಿಗೆ ಹಾಕ್ಕೊಳ್ಬೋದು. ಓಕೆ, ದೀಸ್ ಆರ್ ವೆರಿ ಕಾಮನ್, ಬಟ್ ಇದರಿಂದ ಎಫೆಕ್ಟು ತುಂಬ ಆಗುತ್ತೆ. ಸೊ ಈಗ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಮ್, ನಾನು ಕಾಲೇಜ್ ಡೇಸ್ದಿಂದ ಯೂಸ್ ಮಾಡ್ತಾ ಇದ್ದೀನಿ, ಈಗ ನನಗೆ ಸಿಂಟಮ್ಸ್ ಸ್ಟಾರ್ಟ್ ಆಗಿದೆ ಅನ್ನೋರು ಅಂತಂದರೆ ಕಿವಿ ಸಣ್ಣದಾಗಿ ಉರಿತಾನೇ ಇರೋದು, ಆಮೇಲೆ ಸೌಂಡಿಗೆ ಇರಿಟೇಷನ್ ಆಗೋದು, ಆಮೇಲೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ಬ್ರೈನ್ ಫಾಗ್ ಅಂತ ಹೇಳ್ತೀವಿ, ಕೂತಲ್ಲೇ ಮಾಡ್ತಾ ಇರೋ ಕೆಲಸ ಮರ್ತು ಹೋಗೋದು, ಈ ಥರ ಎಲ್ಲ ಆಗ್ತಾ ಇದ್ದರೆ ಮೇ ಬಿ ನಿಮಗೆ ಓಟೈಟಿಸ್ ಬಿಡಿಯಾ ಅಂತ ಹೇಳ್ತೀವಿ, ಅಂತಂದರೆ ಮಧ್ಯ ಕಿವಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಓಟೈಟಿಸ್ ಎಕ್ಸ್ಟರ್ನಾ ಅಂತ ಹೇಳ್ತೀವಿ, ಹೊರ ಕಿವಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇವಾಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಹಾಕಿ
ಒಳ್ಳೆ ಪ್ಯೂರ್ ಕಾಟನ್ನ ಸ್ವಲ್ಪ ಗಾಳಿಗೆಲ್ಲ ಹೋಗಬೇಕಾದ್ರೆ ಕಿವಿಗೆ ಹಾಕೊಂಡು ಹೋಗಿ. ಅನ್ನೆಸೆಸರಿ ಗಾಳಿ ಸರಿಯಾಗಿ ಬ್ಯಾಕ್ಟೀರಿಯಾಗಳೆಲ್ಲ ಕಿವಿಯಲ್ಲಿ ಎಂಟ್ರಿ ಆಗೋದನ್ನು ಅವಾಯ್ಡ್ ಮಾಡಿ. ಓಕೆ, ಕಿವಿಗೆ ಎಣ್ಣೆ ಪೆಣ್ಣೆ ಹಾಕೊಳ್ಳೋದಿದ್ನೆಲ್ಲ ಅವಾಯ್ಡ್ ಮಾಡಿ. ಹೈ ವಾಲ್ಯೂಮಲ್ಲಿ ಕೇಳೋದನ್ನು ಅವಾಯ್ಡ್ ಮಾಡಿ. ಈ ಫಂಕ್ಷನ್ಸ್ಗಳಲ್ಲಿ ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತೀರ, ಆ ಟೈಮಲ್ಲಿ ಕಿವಿಯಲ್ಲಿ ಒಂದು ಕಾಟನ್ ಹಾಕೊಳ್ಳೋದ್ರಿಂದ ಹೈ ವ್ಯಾಲ್ಯೂಮು ಕಿವಿಗೆ ಹೋಗೋದು ನಾವು ತಡೆಗಟ್ಬೋದಾಗಿದೆ. ಸೊ ದೀಸ್ ಆರ್ ದಿ ವೆರಿ ಕಾಮನ್ ಪ್ರಿಕಾಷನ್ಸ್ ವಿ ಕ್ಯಾನ್ ಟೇಕ್. ಆಲ್ಕೋಹಾಲ್ ಇಂಜುರೀಸ್ ಟು ಹೆಲ್ತ್ ಅಂತಾರೆ, ಸ್ಮೋಕಿಂಗ್ ಕೂಡ ಇಂಜುರೀಸ್ ಟು ಹೆಲ್ತ್ ಅಂತಾರೆ. ಅದರರ್ಥ ಇವಾಗ ತೊಗೊಂಡ ತಕ್ಷಣ ನಾನು ನಾಳೆನೇ ಸತ್ತು ಹೋಗಲ್ಲ, ಅಥವಾ ನಾಳೆನೇ ನನಗೆ ಸ್ಮೋಕ್ ಮಾಡೋದ್ರಿಂದ ಕ್ಯಾನ್ಸರ್ ಬರಲ್ಲ. ಅದು ಅದರದೇ ಆದಂಥ ಟೈಮ್ ತೊಗೊಳುತ್ತೆ. ಲೈಕ್ 5 ಇಯರ್ಸ್, 3 ಇಯರ್ಸ್, 10 ಇಯರ್ಸ್. ಹಾಗೆ ಈ ಥರ ಹೆಡ್ಫೋನ್ಸ್ ಯೂಸ್ ಮಾಡೋದು ಕೂಡ ನಮ್ಮ ದೇಹಕ್ಕೆ ಒಂದಲ್ಲ ಒಂದು ದಿನ ಎಫೆಕ್ಟ್ ಮಾಡೇ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಒಂದು ಅಳತೆ ಮೀರಿ ಯೂಸ್ ಮಾಡಿದ್ದೆ ಆದರೆ ನಮ್ಮ ದೇಹಕ್ಕೆ ಎಫೆಕ್ಟ್ ಮಾಡೇ ಮಾಡುತ್ತೆ. ಸೊ ದಯವಿಟ್ಟು ಅನ್ನೆಸೆಸರಿ ಯೂಸ್ ಮಾಡಬೇಡ್ರಿ, ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಯಾರು ಹೆಡ್ಫೋನ್ ಯೂಸ್ ಮಾಡ್ತಿರ್ತಾರೆ, ತಾಳಿ ಥರ ನೆಕ್ ಬ್ಯಾಂಡ್ ಹಾಕೊಂಡು ಓಡಾಡ್ತಿರ್ತಾರಲ್ಲ ಅಂಥವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಯಾವಾಗಲೂ ಕಿವಿಯಲ್ಲಿ ಇಯರ್ಬಡ್ಸ್ ಹಾಕೊಂಡಿರ್ತಾರಲ್ಲ ಅಂಥವ್ರಿಗೆ ಪ್ಲೀಸ್ ಶೇರ್ ಮಾಡಿ. ನಿಮ್ಮದೊಂದು ವಿಡಿಯೋ ಅವ್ರನ್ನ ಕಿವಿ ಕಾಪಾಡ್ಕೊಳ್ಬೋದು ಅಲ್ವಾ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರೀತಿಗೆ ನಾನು ಆಭಾರಿ. ನಮಸ್ಕಾರ. ನಾನು ನಿಮ್ಮ ರೇಖಾ. ಮತ್ತೆ ಸಿಗೋಣ.